लक्ष्मीवल्लभारम्भां विघ्नोमुनिमध्यमाम् अस्मदाचार्यपर्यन्तां वन्दे गुरुपरम्परां श्रीमद्विघ्नसमहागुरवे नमः। अस्मदाचार्यगुरुपरम्परायै नमः। ಶ್ರೀ ವೈಖಾನಸ ಭಗವತ್ಶಾಸ್ತ್ರ ಪ್ರಕಾರವಾಗಿ ಮುಳುಬಾಗಿಲು ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ಅರ್ಜುನನಿಂದ ಪ್ರತಿಷ್ಠಾಪಿತವಾಗಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಶ್ರೀ ವೈಖಾನಸ ಭಗವತ್ಶಾಸ್ತ್ರ ಪ್ರಕಾರವಾಗಿ 2 ದಿನದಿಂದ ಪುಷ್ಪನ್ಯಾಸಪೂರ್ವಕ ಲಕ್ಷಾರ್ಚನಾ ಮಹೋತ್ಸವವು ಇಂದಿನ ದಿನ ಸಂಪೂರ್ಣವಾಯಿತು. ಈ ಕಾರ್ಯಕ್ರಮದಲ್ಲಿ ಸೇವಾಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಾರ್ಥರಾದರು. ಈ ಕಾರ್ಯಕ್ರಮವು ನಿನ್ನೆ ಸಾಯಂಕಾಲ ಋತ್ವಿಗ್ವರ್ಣದಿಂದ ಪ್ರಾರಂಭವಾಗಿ ಈ ದಿನ ಬೆಳಿಗ್ಗೆ ನಿತ್ಯಹೋಮ ನಡೆದು ಸ್ವಾಮಿಗೆ ಅರ್ಚನೆ ಮತ್ತು ಸಾಯಂಕಾಲ ಮಹಾಪೂರ್ಣಾಹುತಿ ಕಾರ್ಯಕ್ರಮದಿಂದ ಪೂರ್ತಿಯಾಗಿ ಮಹಾಮಂಗಳಹಾರತಿಯಾಗಿ ಎಲ್ಲರ ಭಕ್ತಾದಿಗಳಿಗೂ ಆಶೀರ್ವಾದವನ್ನು ಪಡೆದುಕೊಂಡರು. ಆ ಸ್ವಾಮಿಯವರ ಅನುಗ್ರಹದಿಂದ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಿಸಲ್ಪಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೂ ಮತ್ತು ಸೇವಾಕರ್ತರುಗಳಿಗೂ ಈ ನಗರದಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೂ ಆಂಜನೇಯ ಸ್ವಾಮಿ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ಹರಿ ಓಂ. ಈ ಲಕ್ಷಾರ್ಚನೆಯನ್ನು ಲೋಕಕ್ಷೇಮಕ್ಕಾಗಿ ಈ ದುರ್ಭಿಕ್ಷ ಅಶಾಂತಿ ಇಂತಹವುಗಳೆಲ್ಲ ಪರಿಹಾರವಾಗಿ ಲೋಕವೆಲ್ಲವೂ ಸುಭಿಕ್ಷೆಯಿಂದ ಇರಲಿ ಎಂದು ಹೇಳಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಸ್ವಾಮಿಗೆ ಒಂದು ಸಹಸ್ರನಾಮಾರ್ಚನೆ, ಒಂದು ಆವರ್ತಿ 10 ಜನ ಋತ್ವಿಜರು ಅರ್ಚನೆಯನ್ನು ಮಾಡಿದರೆ 10 ಜನ ಋತ್ವಿಜರು ಸ್ವಾಮಿಗೆ ಹೂವನ್ನು ಸಮರ್ಪಣೆ ಮಾಡುತ್ತಾರೆ. ಈ ರೀತಿಯಾಗಿ ಒಂದು ಆವರ್ತಿಗೆ 10,000ದಂತೆ 10 ಬಾರಿ ನಡೆದರೆ ಲಕ್ಷ ಅರ್ಚನೆ ಪೂರ್ಣಗೊಳ್ಳುತ್ತದೆ. ಕೊನೆಯಲ್ಲಿ ಪ್ರಾಯಶ್ಚಿತ್ತಪೂರ್ವಕವಾಗಿ ಇನ್ನೊಂದು ಆವರ್ತಿ ಅರ್ಚನೆಯನ್ನು ಮಾಡಿ ಆ ಸ್ವಾಮಿಗೆ ಲಕ್ಷಾರ್ಚನೆಯನ್ನು ಮಾಡಿದ ನಂತರ ಈ ದುಷ್ಟಗುಣಗಳೆಲ್ಲವೂ ನಿವಾರಣವಾಗಿ ಸ್ವಾಮಿಯ ಅನುಗ್ರಹದಿಂದ ಲೋಕವೆಲ್ಲವೂ ಕ್ಷೇಮವಾಗಿರುತ್ತೆ ಅಂತ ಶಾಸ್ತ್ರವಚನ. ಆದ್ದರಿಂದ ಈ ಕಾರ್ಯಕ್ರಮವು ನೆರವೇರಿಸಲ್ಪಟ್ಟಿದೆ. ಇದು ಪ್ರಾರಂಭ ಮಾಡಿದ್ದು ಕ್ರಿಸ್ತು ಶಕ 1986ರಲ್ಲಿ ಪ್ರಾರಂಭವಾಯಿತಿದು. ಈಗ 38ನೇ ವರ್ಷ. ಆದರೆ ಮಧ್ಯದಲ್ಲಿ ಈ ಕೊರೋನಾ ಕಾಲದಲ್ಲಿ 2 ವರ್ಷ ನಡೆಯಲಿಲ್ಲವಾದ್ದರಿಂದ ಈಗ 34ನೇ ವರ್ಷದ ಲಕ್ಷಾರ್ಚನಾ ಮಹೋತ್ಸವವನ್ನು ಈಗ ನಾವು ಮಾಡಿದ್ದೇವೆ.
श्री वेंकट निवासाय श्रीनिवासाय ते नमः। वैदेही सहितं स्मरद्रमतले हैमे महामंडपे मध्ये पुष्पकम् आसने वीरासने सुस्थितम् अग्रे वाचयति प्रभंजन सुते तत्त्वमुनिभ्यः परं व्याख्यान्तं भरतादिभिः परिवृतं रामं भजे श्यामलं अंजना नंदनं वीरं जानकी शोकनाशनं कपीशं अक्षहंतारं वंदे लंका भयंकरं मनोजवं मारुत तुल्यवेगं जितेन्द्रियं बुद्धिमतां वरिष्ठं वातात्मजं वानर यूथमुख्यं श्रीरामदूतं शिरसा नमामि। अस्य देवदेवस्य भगवतः नारायणस्य श्रियःपतेः पुरुषोत्तमस्य श्रीमतो अखिलांडकोटि ब्रह्मांड नायकस्य गणित अगणित अनेक दिव्य अवतार स्वरूपस्य दिव्य मंगल विग्रहस्य श्रितरक्षण बद्ध दीक्षितस्य श्री सीता लक्ष्मण हनुमतो समेतस्य श्री रामचंद्र स्वामी प्रीत्यर्थम अर्जुनेन प्रतिष्ठितः श्रीमद्वीरांजनेय स्वामी प्रीत्यर्थम द्विदिन अध्वर्युः श्री वैखानस भगवतो शास्त्र प्रकारेण लोक कल्याणार्थं हरिष्यमाणः एततो पुष्पन्यास पूर्वक लक्षार्चन महोत्सवे अस्मतो गोत्रस्य आयुः आरोग्य ऐश्वर्याणाम् अभिवृद्ध्यर्थं धर्म अर्थ काम मोक्ष चतुर्विधानि पुरुषार्थ फल सिद्ध्यर्थं अस्मत्
वंश्यानां मातृवंशानां कुंभीपाक धामातप लोहित कालसूत्रादि विविधेभ्यः महाघोरेभ्यः नरकेभ्यः उत्तीर्य तिलैः सूर्यमंडल पर्यन्तं कृतराशेः सहस्र अवसान काले एकैक तिल अपकर्षण काले शाश्वत विष्णुलोके निवास सिद्ध्यर्थं आमोद गोविंद रक्षो अरिष्टनेमिः स्वस्ति नो बृहस्पतिर्दधातु
जुहोते सर्वं वै पूर्णाहुतिः सर्वमेवाप्नोति अहोर्यं वै पूर्णाहुतिः
గేట్ తీసేయండి అట్లా ఆడే తీయండి అమ్మా షాలో ఇడియనా రమణ గోవింద రాధారమణ గోవింద రాధారమణ గోవింద ఆంజనేయ వరద గోవింద
ಶ್ರೀರಾಮ್. ನಮ್ಮ ಮುಳಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನ ಲೋಕ ಕಲ್ಯಾಣಕ್ಕಾಗಿ ಇವತ್ತು ಮತ್ತು ನಿನ್ನೆ ಮತ್ತು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಲಕ್ಷಾರ್ಚನೆ ನಡೀತು. ತುಂಬ ಅದ್ಧೂರವಾಗಿ ನಡೀತು. ಮತ್ತು ನಮ್ಮ ಮುಳಬಾಗಲು ನಮ್ಮ ಅರ್ಚಕರು ಮತ್ತು ಮುಜರಾಯಿ ಇಲಾಖೆ ನೇಮಿಸಿದ್ದ ಎಲ್ಲ ಅಧ್ಯಕ್ಷರು ಮತ್ತು ಅವರ ಕಮಿಟಿ ಮತ್ತು ಲಕ್ಷಾರ್ಚನೆ ಕಮಿಟಿಯವರು ತುಂಬ ಸ್ಪಂದಿಸಿ ಮತ್ತು ಪ್ರಸಾದ ಎಲ್ಲ ವಿತರಣೆ ಮಾಡಿ, ಲಡ್ಡುಗಳು ವಿತರಣೆ ಮಾಡಿ ಎಲ್ಲ ತುಂಬ ಅದ್ಧೂರವಾಗಿ ನಡೀತು. ಮತ್ತು ನಮ್ಮ ಆಂಜನೇಯ ಸ್ವಾಮಿ ಯಾವಾಗಲೂ ಈ ಲಕ್ಷಾರ್ಚನೆ ನಡೆಯೋ ಟೈಮಲ್ಲಿ ಯಾವತ್ತೂ ಮಳೆ ಬರುತ್ತೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂದ್ಬಿಟ್ಟು ಪ್ರಾರ್ಥಿಸುತ್ತೇನೆ. ಜೈ ಕರ್ನಾಟಕ, ಜೈ ಶ್ರೀರಾಮ್.